ಈ ವಿಡಿಯೋದಲ್ಲಿ ಬಂದು ನಾನು SAP ಮತ್ತು rsync ಬಗ್ಗೆ ಮಾತಾಡ್ತೀನಿ. ಇವೆರಡು ಬಂದು ಒಂದು ಫೈಲ್ನ ಒಂದು ಇನ್ಸ್ಟೆನ್ಸಿಂದ ಇನ್ನೊಂದು ಇನ್ಸ್ಟೆನ್ಸ್ಗೆ ಕಾಪಿ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಎರಡು ಕಮೆಂಟ್ನ ಯೂಸ್ ಮಾಡ್ತೀವಿ. ಯಾವಾಗ ಕಮೆಂಟ್ನ ಯೂಸ್ ಮಾಡ್ತೀವಿ, ಯಾವುದರಲ್ಲಿ ಡಿಸ್ಅಡ್ವಾಂಟೇಜಸ್ ಇದೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ ನೀವು SAP ತಗೊಳ್ತು ಅಂತಂದರೆ ಇದು ಬಂದು ನಾವು ಸೆಕ್ಯೂರ್ ಕಾಪಿ ಪ್ರೋಟೋಕಾಲ್ ಅಂತ ಕರಿತೀವಿ. ಇದನ್ನು ಬಂದು ಒಂದು ಇನ್ಸ್ಟೆನ್ಸ್ ಇದೆ, ಇಲ್ಲಿ ನೋಡ್ಬೋದು ನನ್ನ ಹತ್ರ EC2 1 ಮತ್ತು EC2 2 ಇದೆ. ನಾನು ಈ SAP ಕಮೆಂಟ್ನ ಯೂಸ್ ಮಾಡಿಕೊಂಡು ಈ EC2 ಇನ್ಸ್ಟೆನ್ಸಿಂದ 1ಇಂದ 2ಗೆ ನಾನು ಯಾವುದೇ ಫೈಲ್ಸ್ಗಳನ್ನ ಆರಾಮಾಗಿ ಕಾಪಿ ಮಾಡ್ಬೋದು. ಇಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದಾದ್ರೂ ಒಂದು ಫೈಲ್ ಇರುತ್ತೆ ಅಂತ ತಿಳ್ಕೊಳ್ಳಿ, jj.txt ಅಂತ ಒಂದು ಫೈಲ್ ಕ್ರಿಯೇಟ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ. ಇದನ್ನು ಬಂದು ನಾನು ಇಲ್ಲಿ ಕಾಪಿ ಮಾಡಬೇಕು. ನಾನು ಮೊದಲು SAP ಕಮೆಂಟ್ನ ಯೂಸ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿ ಕಾಪಿ ಮಾಡ್ತೀನಿ. ಅಗೇನ್ ನಾನು ಏನು ಮಾಡ್ತೀನಿ, ಈ ಸೇಮ್ ಕಮೆಂಟ್ನ ಯೂಸ್ ಮಾಡಿಕೊಂಡು ಸೇಮ್ ಫೈಲ್ನ ನಾನು ಕಾಪಿ ಮಾಡೋಕ್ಕೆ ನೋಡಿದಾಗ ಇದೇನು ಮಾಡುತ್ತೆ ಅಂತ ಅಂದರೆ, ಈ jj.txt ಏನಿದೆ ಆಲ್ರೆಡಿ ಇಲ್ಲಿ ಇದ್ರೂ ಇದನ್ನೇನು ಮಾಡುತ್ತೆ, ಇದನ್ನು ಕಾಪಿ ಮಾಡಿ ಇದರಲ್ಲಿ ಪೇಸ್ಟ್ ಮಾಡಿ ಇದರಲ್ಲಿರೋ ಒಂದು ಓಲ್ಡ್ ಏನಿರುತ್ತೆ ಅದನ್ನು ರೀಪ್ಲೇಸ್ ಮಾಡಿಬಿಡುತ್ತೆ. ಅಂತಂದರೆ ಯಾವುದೇ ರೀತಿ ಮಾಡಿಫೈ ಆಗಿಲ್ಲ ಅಂತ ಅಂದ್ರೂ ಈ ಸೇಮ್ ಕಾಪಿ ಇದ್ರೂ ಅದೇನು ಮಾಡುತ್ತೆ ಅಂತಂದರೆ ಇಲ್ಲಿ ಡೈರೆಕ್ಟಾಗಿ ಬಂದು ಇದನ್ನು ರೀಪ್ಲೇಸ್ ಮಾಡಿ ಓವರ್ ರೈಟ್ ಮಾಡುತ್ತೆ. ಓಕೆ, ಇಲ್ಲೇ ಒಂದು ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ಲು ಇಲ್ಲೇನಾದರೂ ಚೇಂಜಸ್ ಮಾಡಿದ್ದು ನಾವು SAP ಕಮೆಂಟ್ನ ಯೂಸ್ ಮಾಡಿದಾಗ ಇಲ್ಲಿ ಮಾಡಿಫೈ ಮಾಡಿದ್ರು ಓಕೆ, ಇಲ್ಲಿ ಸುಮ್ಮನೆ ಏನು ಚೇಂಜಸ್ ಮಾಡಿಲ್ಲ ಅಂತ ಅಂದ್ರೂ ಅದು ಓವರ್ ರೈಟ್ ಮಾಡ್ತಾಯಿದೆ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು 50 GB ಫೈಲ್ಸ್ ಇದೆ ಅಂತ ತಿಳ್ಕೊಳ್ಳಿ. ಆ 50 GB ಫೈಲ್ಸ್ನ ಬಂದು ನೀವು ಇಲ್ಲಿ ಕಾಪಿ ಮಾಡಬೇಕು. ಸ್ಟಾರ್ಟಿಂಗು 50 GB ಫೈಲ್ಸ್ನ ನೀವು ಇಲ್ಲಿಂದ ಇಲ್ಲಿಗೆ ಕಾಪಿ ಮಾಡ್ತೀರಿ, ಅದು ಬಂದು ನಿಮಗೆ 1 hour ತಗೊಳ್ತು ಅಂತ ತಿಳ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಈ 50 GBಲಿ ಜಸ್ಟ್ ಒಂದು 10 KB ಇರೋ ಫೈಲ್ನ ನೀವು ಮಾಡಿಫೈ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಮಾಡಿಫೈ ಮಾಡಿ ನೀವು ಇದನ್ನು ಡೈರೆಕ್ಟ್ SAP ಕಮೆಂಟ್ ಯೂಸ್ ಮಾಡಿಕೊಂಡು ಕಾಪಿ ಮಾಡೋಕ್ಕೆ ಟ್ರೈ ಮಾಡಿದಾಗ ಅದೇನು ಮಾಡುತ್ತೆ ಅಂತಂದರೆ, ಆ 50 GBನೂ ಡೈರೆಕ್ಟಾಗಿ ಕಾಪಿ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಅಂತಂದರೆ ಇಲ್ಲಿರೋ 50 GB ಜೊತೆಗೆ ಅದು ಬರೀ ಅದೆಷ್ಟು ಸ್ಮಾಲ್ KBನ ಕಾಪಿ ಮಾಡ್ದೇ ಎಂಟೈರು ಎಲ್ಲ ಫೈಲು 50 GB ಏನಿದೆ ಅದು ಎಂಟೈರ್ ಫೈಲ್ನು ಕಾಪಿ ಮಾಡೋಕ್ಕೆ ನೋಡುತ್ತೆ. ಅವಾಗ ಏನಾಗುತ್ತೆ ಅಂತಂದರೆ ಫುಲ್ಲು ಸ್ಲೋ ಆಗುತ್ತೆ, ಪ್ಲಸ್ ಏನು ಅಂತಂದರೆ ಟೈಮ್ ವೇಸ್ಟ್ ಆಗುತ್ತೆ. 50 GB ವೆಯ್ಟ್ ಜಸ್ಟ್ ಒಂದು ಫೈಲ್ ಮಾಡಿಫೈ ಮಾಡಿರೋದಕ್ಕೋಸ್ಕರ ನೀವು 50 GB ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅನ್ಕೊಂಡು ವೆಯ್ಟ್ ಮಾಡಬೇಕಾಗತ್ತೆ. ಈ ರೀತಿ ಪ್ರಾಬ್ಲಮ್ ನೀವು ರಿಡ್ಯೂಸ್ ಮಾಡೋಕ್ಕೆ ನೀವು rsync ಯೂಸ್ ಮಾಡ್ಬೋದು. rsync ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ, ಜಸ್ಟ್ ಮೊದಲು ಚೆಕ್ ಮಾಡುತ್ತೆ ಟಾರ್ಗೆಟ್ ಇದರಲ್ಲಿ ಏನಾದರೂ ಸೇಮ್ ಕಾಪಿ ಇದೆಯಾ ಅಥವಾ ಮಾಡಿಫೈಡ್ ಕಾಪಿ ಏನಾದ್ರು ಕಾಪಿ ಮಾಡ್ತಾ ಇದ್ದೀನ ಅಂತ. ಇನ್ ಕೇಸ್ ನಾನು ಮಾಡಿಫೈಡ್ ಕಾಪಿ ಏನಾರು ಆಗಿತ್ತು ಅಂದರೆ 50 GB ಇಲ್ಲಿ ಇರುತ್ತೆ ಅಂತ ತಿಳ್ಕೊಳ್ಳಿ. 50 GB ಇಲ್ಲೂ ಇದ್ದು ಇಲ್ಲಿ ಸೇಮ್ ಕಾಪಿ ಇದ್ದರೆ ನಿಮ್ಗೆ ಏನು ಮಾಡುತ್ತೆ ಅಂತಂದರೆ ಇಲ್ಲಿ ಯಾವುದೇ ರೀತಿ ಕಾಪಿ ಮಾಡೋಕ್ಕೆ ಹೋಗಲ್ಲ. ಮೊದಲು ಚೆಕ್ ಮಾಡುತ್ತೆ ಸೇಮ್ ಕಾಪಿ ಇದೆಯಾ ಅಂತ, ಯಾವುದೇ ರೀತಿ ಕಾಪಿ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ಸಕ್ಸಸ್ ಅಂತ ಬರುತ್ತೆ, ಯಾವುದೇ ರೀತಿ ಕಾಪಿ ಮಾಡೋಕ್ಕೆ ಯಾವುದೇ ರೀತಿ ಇದಿಲ್ಲ ಅಂತ. ಓಕೆನಾ. ಇನ್ ಕೇಸ್ ಏನಾದರೂ ಇಲ್ಲಿ ಬರೀ ಒಂದು 50 ಅಥವಾ 1 KB ಫೈಲ್ನ ನಾವು ಚೇಂಜಸ್ ಮಾಡಿಬಿಟ್ಟು ಡೈರೆಕ್ಟು ನಾವು rsync ಮುಖಾಂತರ ನಾವು ಇದು ಕಾಪಿ ಮಾಡೋಕ್ಕೆ ಟ್ರೈ ಮಾಡಿದಾಗ ಜಸ್ಟ್ ಆ 1 KB ಏನಿದೆ ಆ ಫೈಲ್ ಮಾತ್ರ ಇಲ್ಲಿ ಕಾಪಿ ಮಾಡುತ್ತೆ. 50 GBನೂ ಎಟ್ ಎ ಟೈಮು ಕಾಪಿ ಮಾಡೋಕ್ಕೆ ಹೋಗಲ್ಲ. ಅಂದರೆ ಎಟ್ ಎ ಟೈಮ್ ಅಲ್ಲ, ಜಸ್ಟ್ ಕಾಪಿ ಮಾಡೋಕ್ಕೆ ಹೋಗಲ್ಲ. ಯಾಕಂತಂದರೆ ಆಲ್ರೆಡಿ ಇಲ್ಲಿ ಇರೋದ್ರಿಂದ ಒರಿಜಿನಲ್ ಕಾಪಿ ನೀವು ಯಾವುದೇ ರೀತಿ ಕಾಪಿ ಮಾಡೋಕ್ಕಾಗಲ್ಲ. ಯಾವ್ದು ಮಾಡಿಫೈ ಆಗಿತ್ತೋ ಅದನ್ನು ಕಾಪಿ ಮಾಡುತ್ತೆ. ಓಕೆನಾ. ಇವಾಗ ನಿಮಗೆ ಥಿಯರಿ ಅರ್ಥ ಆಗಿರುತ್ತೆ ಅಂತ ತಿಳ್ಕೊಂಡು ಇವಾಗ ಡೆಮೋ ಕಡೆ ಹೋಗೋಣ. ಮೊದಲು ನಾನು SAP ಕಮೆಂಟ್ನ ಯೂಸ್ ಮಾಡ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ಲು ಇಲ್ಲಿ ನೋಡ್ಬೋದು EC2 1, EC2 2. ಇವಾಗ ಬಂದು ನಾನು ಇಲ್ಲಿ EC2 1ನಲ್ಲಿ ಬಂದು ನಾನು ಒಂದು ಫೈಲ್ನ ಕ್ರಿಯೇಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನಾನು ಬಂದು ಈ EC1 ಏನಿದೆ ಅದ್ರದ್ದು ಕೀ ಬಂದು ಆಕ್ಸಿಸ್ ಕೀ ಪೆಮ್ ಫೈಲ್ ಬಂದು KTS ಪೆಮ್ ಅಂತ, ಅದೇ ಸೇಮ್ ಇದ್ರ ಪೆಮ್ ಕೀಯೆಲ್ಲ ನಾನು ಈ EC2 ಇನ್ಸ್ಟೆನ್ಸ್ ಲಾಂಚ್ ಮಾಡಿದ್ದೆ. ಇದ್ರದ್ದು ಸೇಮ್ ಪೆಮ್ ಫೈಲನ್ನೇ ನಾನು ಪೆಮ್ ಫೈಲ್ನ ಎರಡನ್ನೂ ಇದು ಕಾಪಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ನೀವು ಪೆಮ್ ಫೈಲ್ನ ಕ್ರಿಯೇಟ್ ಮಾಡಿ ಡೌನ್ಲೋಡ್ ಮಾಡಿತ್ತು ಅಂತ, ನೀವು ಫಾರ್ ಎಕ್ಸಾಂಪಲ್ ಅದರಲ್ಲಿ ಡೌನ್ಲೋಡ್ಸಲ್ಲಿ ಇತ್ತು, ನಾನು ಏನು ಮಾಡಿದೆ ಅಂತಂದರೆ ಅದನ್ನು ಒಳಗಡೆ ಹೋಗಿ ಅಂತಂದರೆ ಎಡಿಟ್ ಮಾಡಿ ಅದರಲ್ಲಿರೋ ಕಾಪಿನ ತಗೊಬಂದು ಇಲ್ಲೊಂದು ಫೈಲ್ನ ಕ್ರಿಯೇಟ್ ಮಾಡಿ VA ಎಡಿಟರ್ನ ಯೂಸ್ ಮಾಡಿಕೊಂಡು KTS.pem ಅಂತ ಕೊಟ್ಟು ಅದರೊಳಗಡೆ ಹೋಗಿ ಪೇಸ್ಟ್ ಮಾಡಿದೆ. ಅದೇ ರೀತಿ ನೀವು ಬೇಕಾದ್ರೆ ಮಾಡ್ಕೋಬೋದು. ಓಕೆ, ಇವಾಗ ನಾನು ಏನು ಮಾಡ್ತೀನಿ ಅಂತ ಅಂದರೆ ಡೈರೆಕ್ಟ್ ಇಲ್ಲಿ ಒಂದು ಫೈಲ್ನ ಕ್ರಿಯೇಟ್ ಮಾಡ್ತೀನಿ. ಮುರುಳಿ ಟಚ್ ಯೂಸ್ ಮಾಡಿ ಮುರುಳಿ.txt ಅಂತ ಒಂದು ಫೈಲ್ನ ಕ್ರಿಯೇಟ್ ಮಾಡ್ತೀನಿ. LS ಅಂತ ಮಾಡಿದ್ರೆ ನಿಮ್ಗೆ ನೋಡ್ಬೋದು ಮುರುಳಿ.txt ಅನ್ನೋದು ಒಂದು ಫೈಲ್ ಕ್ರಿಯೇಟ್ ಮಾಡಿದೆ. ಇದರೊಳಗಡೆ ಬಂದು ನಾನು ಏನಾದರೂ ಒಂದು ಕಂಟೆಂಟ್ನ ಬರೀತೀನಿ. ದಿಸ್ ಈಸ್ ಮುರುಳಿ ಅಂತ ಬರೀತೀನಿ. ಮುರುಳಿ ಅಂತ ಬರೋದು ಇದನ್ನು ಸೇವ್ ಮಾಡ್ತೀನಿ ನಾನು. ಇವಾಗ ನೀವು ಕ್ಯಾಟ್ ಮಾಡ್ತು ಅಂತ ಅಂದರೆ ಮುರುಳಿ.txt ಇಲ್ಲಿ ಏನು ಕಂಟೆಂಟ್ ಇದೆ ಅದು ಡಿಸ್ಪ್ಲೇ ಆಗ್ತದೆ. ಇವಾಗ ಬಂದು ನಾನು
ಇಲ್ಲಿ ಎಲ್ ಎಸ್ ಮಾಡಿದ್ರೆ ಮುರಳಿ ಡಾಟ್ ಟಿ ಎಕ್ಸ್ ಇದೆ. ಇದನ್ನ ಬಂದು ನಾನು EC2 ನಾನು ಕಾಪಿ ಮಾಡಬೇಕು. ಎಲ್ ಎಸ್ ಮಾಡಿದ್ರೆ ಯಾವುದೇ ರೀತಿ ಇಲ್ಲಿ ಫೈಲ್ ಇಲ್ಲ. ಇವಾಗ ನಾನು ಏನು ಮಾಡ್ತೀನಿ, SCP ಕಮಾಂಡ್ನ ಯೂಸ್ ಮಾಡ್ತೀನಿ. ಜಸ್ಟು ಅದ್ರ ಬದಲು ಒಂದು ಕೆಲಸ ಮಾಡ್ತೀನಿ, ಡೈರೆಕ್ಟಾಗಿ ಇಲ್ಲೇ SCP ಅಂತ ಕೊಟ್ಟು -i ಅಂತ ಕೊಟ್ಟು ಅದಾದ್ಮೇಲೆ ಬಂದು ನೀವು ಪೆಮ್ ಫೈಲ್ನ ಎಂಟ್ರಿ ಮಾಡಬೇಕಾಗತ್ತೆ. ಜಸ್ಟು KTS.pem ಫೈಲ್ ಏನಿದೆ ಅದನ್ನು ಪಾತ್ ಕೊಡಿ. ನಂದು ಪ್ರೆಸೆಂಟ್ ಡೈರೆಕ್ಟ್ರಿಲಿ ಇರೋದ್ರಿಂದ ನಾನು ಡೈರೆಕ್ಟಾಗಿ KTS pem ಅಂತ ಕೊಡ್ತಾ ಇದ್ದೀನಿ. ಅದಾದ್ಮೇಲೆ ಬಂತು ಅಂತ ಅಂದರೆ ಇದು ಬಂದು ಮೊದಲು ಬಂದು SCP ಕಮಾಂಡು, ಅದಾದ್ಮೇಲೆ ಬಂದು ಕೀ ಕೊಡಬೇಕಾಗತ್ತೆ, ಅದಾದ್ಮೇಲೆ ಬಂದು ಸೋರ್ಸ್ ಕೊಡಬೇಕಾಗತ್ತೆ, ಅದಾದ್ಮೇಲೆ ಬಂದು ಡೆಸ್ಟಿನೇಷನ್ ಕೊಡಬೇಕಾಗತ್ತೆ. ಸೋರ್ಸ್ ಬಂದು ನಾನು ಈ ಫೈಲ್ನ ಕಾಪಿ ಮಾಡ್ತಾ ಇರೋದ್ರಿಂದ ಮುರಳಿ ಡಾಟ್ ಟಿ ಎಕ್ಸ್ಟಿನ ಇಲ್ಲಿ ಮುರಳಿ ಡಾಟ್ ಟಿ ಎಕ್ಸ್ ಟಿ ಅಂತ ಕೊಡ್ತೀನಿ. ಸೋರ್ಸ್ ಏನಿದೆ ಆ ಫೈಲು ಕಾಪಿ ಆಗಿದೆ. ಇವಾಗ ಡೆಸ್ಟಿನೇಷನ್ ಎಲ್ಲಿ ಕಾಪಿ ಆಗಬೇಕಾಗಿರೋದು, ಇಲ್ಲೂ ಕಾಪಿ ಆಗಬೇಕಾಗಿರೋದು EC2 ಕಾಪಿ ಆಗಬೇಕಾಗಿರೋದ್ರಿಂದ ನಾನು ಏನು ಮಾಡ್ತೀನಿ, EC2ಗೆ ಹೋಗಿ ಇಲ್ಲಿ ಕನೆಕ್ಟ್ ಅಂತ ಕೊಟ್ಟು ಇದ್ರೊಳಗಡೆ ಬಂದು SSH ಕ್ಲೈಂಟ್ ಅಂತ ಕಾಣಿಸ್ತಿದೆಯಲ್ಲ, ಇಲ್ಲಿ ಬಂದು ನಾನು ಇದಿಷ್ಟನ್ನು ಕಾಪಿ ಮಾಡ್ಕೊಳ್ತೀನಿ. ನಾನು ಜಸ್ಟು ಈ ಉಬುಂಟು ನೇಮ್, ಯೂಸರ್ ನೇಮ್ ಮತ್ತು DNS ನೇಮ್ ಇದೆ, ಇದ್ರ ಮಾತ್ರ ಕಾಪಿ ಮಾಡ್ಕೊಳ್ತೀನಿ. ಓಕೆ, ಕಾಪಿ ಮಾಡಾದ್ಮೇಲೆ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇವಾಗ ಬಂದು ನನಗೆ ಈ ಪರ್ಟಿಕ್ಯುಲರ್ ಟಾರ್ಗೆಟ್ ಮಿಷಿನ್ದು ಯೂಸರ್ ನೇಮ್ ಸಿಕ್ತು, ಅದರದ್ದು DNS ನೇಮ್ ಸಿಕ್ತು. ಇಲ್ಲಿ ಬೇಕಾದ್ರೆ IP ಅಡ್ರೆಸ್ ಬೇಕಾದ್ರೆ ಮೆನ್ಷನ್ ಮಾಡ್ಬೋದು ನೀವು. ಅದಾದಮೇಲೆ ಬಂದು ಇವಾಗ ನೋಡಿ SCP ಕಮಾಂಡ್ ಯೂಸ್ ಮಾಡಿದ್ರೆ ಕೀ ಫೈಲು ಮತ್ತು ಸೋರ್ಸ್ ಬಂದು ಮುರಳಿ ಡಾಟ್ ಟಿ ಎಕ್ಸ್ಟಿನ ಬಂದು ಡೆಸ್ಟಿನೇಷನ್ ಸೇವ್ ಮಾಡಬೇಕು. ಇಲ್ಲಿ ಜಸ್ಟು EC2 ಇನ್ಸ್ಟೆನ್ಸ್ ಕೊಡ್ತಾ ಇದ್ದೀರಾ ಅಷ್ಟೇ, ಇಲ್ಲಿ ಯಾವುದೇ ರೀತಿ ಪಾತ್ ಮೆನ್ಷನ್ ಮಾಡ್ತಾ ಇಲ್ಲ. ಇವಾಗ ಪಾತ್ ಮೆನ್ಷನ್ ಮಾಡೋಣ. ಇಲ್ಲಿ ಬಂದು ಎಲ್ಲಿಗೆ ಸೇವ್ ಆಗಬೇಕು ನೀವು, ಪ್ರೆಸೆಂಟ್ ಡೈರೆಕ್ಟ್ರಿಲಿ ಅಂತ ಅಂದರೆ ಜಸ್ಟ್ PWD ಅಂತ ಕೊಡಿ. EC2 ಒಳಗಡೆ ಹೋಗಿ ಈ ಡೈರೆಕ್ಟ್ರಿಲಿ ಸೇವ್ ಆಗಬೇಕಾಗಿರೋದು ನಾನು ಏನು ಮಾಡ್ತೀನಿ, ಇದನ್ನು ಕಾಪಿ ಮಾಡ್ಕೊಳ್ತೀನಿ. ಓಕೆ, ಇಲ್ಲಿ ಯಾವುದೇ ರೀತಿ ಇಲ್ಲ ನೋಡ್ಬೋದು. ಇಲ್ಲಿ ಬಂದು ನಾನು ಏನು ಮಾಡ್ತೀನಿ, ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಾದ್ಮೇಲೆ ಜಸ್ಟ್ ನಾನು ಎಂಟರ್ ಮಾಡಿದ್ರೆ ಸಾಕು, ನಿಮಗೆ ಎಸ್ ಅಂತ ಕೇಳುತ್ತೆ ಸ್ಟಾರ್ಟಿಂಗ್ ಮಾಡ್ತಿರೋದ್ರಿಂದ. ಓಕೆ, ಕನೆಕ್ಷನ್ ಕ್ಲೋಸ್ಡ್ ಅಂತ ಬರ್ತಾ ಇದೆ. KTS Prima to open, it's required that private key file is not accessible by other. ಓಕೆ, ಪ್ರೊಟೆಕ್ಟೆಡ್ ಪ್ರೈವೇಟ್ ಕೀ ಅಂತ ಬರ್ತಿದೆ, ನೋ ಇಶ್ಯೂ. ಇದನ್ನು ಮೂಡ್ ಚೇಂಜ್ ಮಾಡ್ತೀನಿ ನಾನು, CH ಮೋಡ್ 444 KTS.pem ಅಂತ ಕೊಟ್ಟು ಇದನ್ನು ಕ್ಲಿಯರ್ ಮಾಡ್ತೀನಿ. ತಿರ್ಗಿ ಅದೇ ಕಮಾಂಡ್ನ ಎಕ್ಸಿಕ್ಯೂಟ್ ಮಾಡ್ತೀನಿ ನಾನು. ಓಕೆ, ಸೇಮ್ ಅಂತ ಬರ್ತಾಯಿದೆ. ಓಕೆ, ಮೇ ಬಿ 666 ಐ ಥಿಂಕ್. ಇದನ್ನು ಕಾಪಿ ಮಾಡಿ ನಾನು ಇದರಲ್ಲಿ ಪೇಸ್ಟ್ ಮಾಡ್ತೀನಿ, ಯಾವ ಪರ್ಮಿಷನ್ ಬೇಕು ಅಂತ. ಓಕೆ, ಐ ಥಿಂಕ್ 600. ಓಕೆ, ಐ ಫಾರ್ಗಾಟ್ ದಟ್. ಓಕೆ, 600 ಪರ್ಮಿಷನ್ ಬೇಕಾಗಿರೋದು. ಜಸ್ಟ್ ಎಕ್ಸಿಕ್ಯೂಟ್, ಐ ಥಿಂಕ್ 600. ಓಕೆ, ಇವಾಗ ಬಂದು ಎಕ್ಸಿಕ್ಯೂಟ್ ಮಾಡೋಣ. ಇಲ್ಲಿ ನೋಡ್ಬೋದು ಮುರಳಿ ಡಾಟ್ ಟಿ ಎಕ್ಸ್ ಟಿ ಅಂತ ಅನ್ನೋದು 100% ಡೆಸ್ಟಿನೇಷನ್ ರೀಚ್ ಆಗಿದೆ ಅಂತ ಬಂತು. ಇವಾಗ ಬಂದು ನಾನು LS ಮಾಡ್ತೀನಿ. LS ಮಾಡಿದಾಗ ನೋಡ್ಬೋದು ಇಲ್ಲಿ ಮುರಳಿ ಡಾಟ್ ಟಿ ಎಕ್ಸ್ ಟಿ ಅನ್ನೋದು ಡೆಸ್ಟಿನೇಷನ್ ಕಾಪಿ ಆಗಿದೆ. ಜಸ್ಟ್ ಮುರಳಿ ಡಾಟ್ ಟಿ ಎಕ್ಸ್ ಟಿ ಓಪನ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ದಿಸ್ ಈಸ್ ಮುರಳಿ ಅಂತ ಇದೆ. ಇವಾಗ ಬಂದು ನಾನು ಯಾವುದೇ ರೀತಿ ಇಲ್ಲಿ ಚೇಂಜ್ ಮಾಡಿಲ್ಲ. EC2 ಒಳಗಡೆ ಜಸ್ಟ್ ಕ್ಯಾಟ್ ಮುರಳಿ ಡಾಟ್ ಟಿ ಎಕ್ಸ್ ಟಿ ಅಂತ ಕೊಡ್ತೀನಿ. ಸೇಮ್ ಕಂಟೆಂಟ್ ಇದೆ. ತಿರ್ಗಾ ಇನ್ನೊಂದು ಸರಿ ನಾನು ಕಾಪಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಕಾಪಿ ಮಾಡೋಕ್ಕೆ ಟ್ರೈ ಮಾಡಿದಾಗ ಇದು ಬಂದು ಡೈರೆಕ್ಟಾಗಿ ತಿರ್ಗಾ ಕಾಪಿ ಮಾಡ್ತಾ ಇಲ್ಲಿ ನೋಡ್ಬೋದು, ತಿರ್ಗಾ ಕಾಪಿ ಆಗ್ತಾ ಇದೆ. ಕಾಪಿ ಆಗಿ ಇಲ್ಲಿ ಓವರ್ ರೈಟ್ ಮಾಡ್ತಾ ಇದೆ. ಓಕೆನಾ, ಅಂತಂದರೆ ಸೇಮ್ ಕಂಟೆಂಟ್ನೇ ಸೇಮ್ ಫೈಲ್ ಇದ್ರೂ ಓವರ್ ರೈಟ್ ಮಾಡ್ತಾ ಇದೆ. ಇವಾಗ ಇನ್ ಕೇಸ್ ಏನಾದರೂ ನಾನು ಇಲ್ಲಿ ಚೇಂಜ್ ಮಾಡ್ಕೊಡ್ತು ಅಂತಂದರೆ ಅವಾಗ್ಲೂ ಅದು ಕಾಪಿ ಮಾಡುತ್ತೆ. ನೋಡಿ, VI. ಓಕೆ, ಇದಂತ ಕೊಟ್ಟು ನಾನು ಸೇವ್ ಮಾಡ್ತೀನಿ. ಇವಾಗ ನಾನು ಸೇಮ್ ಕೊಡ್ತು ಅಂತ ಅಂದ್ರೂ ಇವಾಗ ಬಂದು ಇಲ್ಲೂ ಚೇಂಜ್ ಆಗಿರುತ್ತೆ. ನೋಡಿ, ಕ್ಯಾಟ್ ಮುರಳಿ ಡಾಟ್ ಟಿ ಎಕ್ಸ್ ಟಿ ಇಲ್ಲಿ ನೋಡ್ಬೋದು ಚೇಂಜ್ ಆಗಿದೆ. ಬಟ್ ಇದೇನು ಮಾಡ್ತಾ ಇದೆ ಅಂತಂದರೆ ಚೇಂಜ್ ಆಗಿರೋದನ್ನು ಕಾಪಿ ಮಾಡ್ತಾ ಇದೆ. ಪ್ಲಸ್ ಅಂತಂದರೆ ನಾರ್ಮಲ್ ಆಗಿ ಇಲ್ಲಿರೋ ಸೋರ್ಸಲ್ಲಿರೋ ಫೈಲ್ನ ಅದು ಯಾವುದೇ ರೀತಿ ಮಾಡಿಫೈ ಆಗಿಲ್ಲದೆ ಇರಲಿ ಡೈರೆಕ್ಟಾಗಿ ಕಾಪಿ ಮಾಡ್ತಾ ಇದೆ. ಓಕೆ, ನಾನು ಪ್ರೀವಿಯಸ್ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡ್ದಂಗೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ. ಇವಾಗ RSync ಯೂಸ್ ಮಾಡೋಣ. RSync ಯಾವ ರೀತಿ ಇದನ್ನು ಸಾಲ್ವ್ ಮಾಡುತ್ತೆ ಅಂತ. ಇವಾಗ ಬಂದು ಕ್ಯಾಟ್ ಅಂತ ಕೊಡ್ತು ಅಂತ ಅಂದರೆ ಸೇಮ್ ಕಂಟೆಂಟ್ ಇದೆ. ಇವಾಗ ಬಂದು ನಾನು RSync ಯೂಸ್ ಮಾಡ್ತೀನಿ. RSync ಕಮಾಂಡ್ನ ಯೂಸ್ ಮಾಡ್ತೀನಿ ನಾನು. ಜಸ್ಟು RSync ಓಕೆ, RSync ಅಂತ ಕೊಟ್ಟು
ಇಲ್ಲಿ ಬಂದು ನಾನು -AV ಅಂತ ಕೊಡ್ತೀನಿ. ಜಸ್ಟ್ ಮೆಟಾ ಡೇಟಾ ಮತ್ತು ಫುಲ್ಲು ಸ್ಪೀಡ್ನ ಡಿಸ್ಪ್ಲೇ ಮಾಡಿಸ್ತಾ ಇದ್ದೀನಿ. ಇಲ್ಲಿ -E ಅಂತ ಕೊಟ್ಟು ಇದ್ರೊಳಗಡೆ ಬಂದು ನಾನು SSH ಯೂಸ್ ಮಾಡ್ತೀನಿ. SSH -I. ಅದಾದಮೇಲೆ ಬಂದು ಇಲ್ಲಿ ನಾನು KTS.pem ಏನಿದೆ ಫೈಲ್ನ ಎಂಟ್ರಿ ಮಾಡ್ತೀನಿ. ಈ ಜಸ್ಟ್ rsync ಏನು ಮಾಡುತ್ತೆ ಅಂತಂದರೆ ಇದ್ರೊಳಗಡೆ ಇದು ಯೂಸ್ ಮಾಡ್ಕೊಂಡು SSH ಕಮೆಂಟ್ ಯೂಸ್ ಮಾಡಿಕೊಂಡು ಒಳಗಡೆ ಲಾಗಿನ್ ಆಗುತ್ತೆ. ಅದಾದಮೇಲೆ ಬಂದು ನಾನು ಮುರಳಿ.txt ಬಂದು ನಾನು ಡೆಸ್ಟಿನೇಷನ್ ಕಾಪಿ ಮಾಡಬೇಕಾಗಿರೋದ್ರಿಂದ ಮುರಳಿ.txt ಅಂತ ಕೊಡ್ತೀನಿ. ಅದಾದಮೇಲೆ ಬಂದು ಟಾರ್ಗೆಟ್ ಹೋಸ್ಟ್ ನೇಮ್ ಬಂದು ನಾನು ಇದನ್ನು ಕಾಪಿ ಮಾಡ್ಕೊಳ್ತೀನಿ. ಜಸ್ಟು ಇದನ್ನು ಪೇಸ್ಟ್ ಮಾಡ್ತೀನಿ. ಅದಾದಮೇಲೆ ಬಂದು ಎಲ್ಲಿ ಕಾಪಿ ಆಗಬೇಕಾಗಿರೋದು ಡೆಸ್ಟಿನೇಷನು home/ubuntu ಅಂತ ಕೊಡ್ತೀನಿ. ಇವಾಗ ಜಸ್ಟ್ ನಾನು ಎಂಟರ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನಿಮಗೆ ಮೊದಲು ಎಂಟರ್ ಮಾಡಿಬಿಡ್ತೀನಿ. ಓಕೆ, ಇಲ್ಲಿ ನೋಡು ಸೆಂಟ್ರಲ್ ಇಂಕ್ರಿಮೆಂಟಲ್ಲು ಸೆಂಡ್ 60/8 ಇಲ್ಲಿ ಯಾವುದೇ ರೀತಿ ನಿಮಗೆ ಫೈಲ್ಸ್ಗಳು ತೋರಿಸಿಲ್ಲ ಅಂತ ಅಂದರೆ ಇಲ್ಲಿ ಏನಾಗಿದೆ ಅಂತ ಅಂದರೆ ಜಸ್ಟ್ ಕ್ಯಾಟ್ ಮುರಳಿ.txt ಅಂತ ಕೊಡ್ತು ಅಂತಂದರೆ ಇಲ್ಲೂ ಸೇಮ್ ಇದೆ. ಕ್ಯಾಟ್ ಮುರಳಿ.txt ಅಂತ ಇದೆ, ಇಲ್ಲೂ ಸೇಮ್ ಇದೆ ನೋಡಿ. ಇಲ್ಲೂ ಸೇಮ್ ಇರೋದ್ರಿಂದ ಯಾವುದೇ ರೀತಿ ಇದು ಸೆಂಡ್ ಮಾಡ್ತಾ ಇಲ್ಲ. ಇಲ್ಲಿ ನೋಡ್ಬೋದು ಕಾಪಿ ಮಾಡ್ತಾ ಇಲ್ಲ, ಜಸ್ಟ್ ಇಲ್ಲೇ ಸೇಮ್ ಬರ್ತಾ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಬಂದು ಸೋರ್ಸಲ್ಲಿ ಬಂದು ನಾನು ಮಾಡಿಫೈ ಮಾಡ್ತೀನಿ. vi ಮುರಳಿ.txt ಅನ್ನೋದನ್ನು ನಾನು ಏನು ಮಾಡ್ತೀನಿ, ಓಕೆ, ಇದ್ರೊಳಗಡೆ ಬಂದು ನಾನು ಮುರಳಿ ಇರೋದನ್ನು ನಾನು ಏನು ಮಾಡ್ತೀನಿ, ರಾಜು ಮಾಡ್ತೀನಿ. ಓಕೆ, WQ. ಓಕೆ, ಇವಾಗ ನೋಡ್ಬೋದು ನಾನು ಕ್ಯಾಟ್ ಮಾಡ್ತು ಅಂತಂದರೆ ಮುರಳಿ.txt ಒಳಗಡೆ ಬಂದು ರಾಜು ಅಂತ ಇದೆ. ಇಲ್ಲಿ ಬಂದು ಕ್ಯಾಟ್ ಮುರಳಿ.txt ಅಂತ ಮಾಡಿದ್ರೆ ಇದ್ರೊಳಗಡೆ ಬಂದು ಮುರಳಿ ಎಸ್ ಅಂತ ಇದೆ. ಇವಾಗ ಬಂದು ನಾನು ಕಾಪಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. SCP ಕಮೆಂಟ್ ಯೂಸ್ ಮಾಡಿದಾಗ ಏನಾಗ್ತಿತ್ತು, ಡೈರೆಕ್ಟಾಗಿ ಮಾಡಿಫೈ ಆಗದೇ ಇರಲಿ ಡೈರೆಕ್ಟಾಗಿ ಕಾಪಿ ಮಾಡಿಬಿಡ್ತಾ ಇತ್ತು. ರೀಪ್ಲೇಸ್ ಮಾಡಿ ಸೇಮ್ ಕಾಪಿ ಇದ್ರೂ ಇದ್ರಲ್ಲಿ ನೋಡಿ, ಮೊದಲು ನಾವು ಈ ಕಮೆಂಟ್ ಯೂಸ್ ಮಾಡಿದಾಗ ಯಾವುದೇ ರೀತಿ ಕಾಪಿ ಮಾಡಲಿಲ್ಲ, ಯಾಕಂದ್ರೆ ಸೇಮ್ ಕಾಪಿ ಇರೋದ್ರಿಂದ. ಇವಾಗ ನೋಡಿ ಜಸ್ಟ್ ಎಂಟರ್ ಮಾಡ್ತು ಅಂತಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಮುರಳಿ.txt ಅನ್ನೋದು ಕಾಪಿ ಆಗ್ತದೆ. ಇಲ್ಲಿಂದ ಇಲ್ಲೂ ಕಾಪಿ ಆಗಿದೆ. ಇವಾಗ ನೋಡ್ಬೋದು ಕ್ಯಾಟ್ ಅಂತ ಮಾಡೋದು ರಾಜು ಅಂತ ಆಗಿದೆ. ಇವಾಗ ಡೈರೆಕ್ಟಾಗಿ ಇನ್ನೊಂದ್ಸರಿ ನಾನು ಸೇಮ್ ಕಾಪಿನ ನಾನು ಸೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಕಾಪಿ ಆಗಿಲ್ಲ. ಏನಕ್ಕೆ ಅಂತ ಅಂದರೆ ಎರಡನ್ನೂ ಮ್ಯಾಚ್ ಮಾಡಿ ನೋಡುತ್ತೆ, ಎರಡೂ ಸೇಮ್ ಇತ್ತು ಅಂತ ಅಂದರೆ ಇಲ್ಲಿಂದ ಯಾವುದೇ ರೀತಿ ಇದನ್ನ ಸೆಂಡ್ ಮಾಡಲ್ಲ ಇದ್ರೊಳಗಡೆ ಕಾಪಿ ಮಾಡೋಕ್ಕೆ. ಓಕೆನಾ, ಪೇಸ್ಟ್ ಮಾಡೋಕ್ಕೆ. ಓಕೆ, ಈ ರೀತಿ ನೀವು SCP ಮತ್ತು rsync ಯೂಸ್ ಮಾಡ್ಬೋದು. rsync ಬಂದು ನಾವು ಜೆಂಕಿನ್ಸಲ್ಲಿ ಯೂಸ್ ಮಾಡ್ತೀವಿ. ಅದು ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದನ್ನು ನಾನು ಪ್ರಾಜೆಕ್ಟ್ ಬಂದಾಗ ಹೇಳ್ತೀನಿ ಎಲ್ಲ ನೀಟಾಗಿ. ಇವಾಗ ಜಸ್ಟ್ ಡೆಮೋ ಥರ ತೋರಿಸ್ತಾ ಇದ್ದೀನಿ ಅಷ್ಟೇ.